ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಶೋರ್ಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು ಬೆಂಗಳೂರು ಬುಲ್ಸ್ ತಂಡ ಪ್ರಾಕ್ಟೀಸ್ನಲ್ಲಿ ಕಳಪೆ ಆಟ ಆಡ್ತು ಅಂತ ಹೇಳಬೇಕು. ಇವತ್ತಿನ ಪ್ರಾಕ್ಟೀಸ್ ಮ್ಯಾಚಲ್ಲಿ ಯಾವ ರೀತಿ ಆಟ ಆಡಿದೆ ಬೆಂಗಳೂರು ಬುಲ್ಸ್ ತಂಡ ಪ್ರಾಕ್ಟೀಸ್ ಮ್ಯಾಚಲ್ಲಿ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪ್ರತಿಯೊಂದು ಹೇಳೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು, ಸಬ್ಸ್ಕ್ರೈಬ್ ಆದರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, నేను ಲಾಸ್ಟ್ ಮ್ಯಾಚ್ ಬೆಂಗಳೂರು ಬುಲ್ಸ್ ತಮಿಳ್ ತೆಲವಾಸದ ಕಳಪೆ ಆಟ ಆಡ್ರು ಅಂತ ಹೇಳಬೇಕು. ಮಾನವಾಗಿ ಸೋತರು ಅಂತ ಹೇಳಬೇಕು. 17 ಪಾಯಿಂಟ್ ಅಂತರಿಂದ ಸೋತರು ಅಂತ ಹೇಳಬೇಕು. ಅದು ಲಾಸ್ಟ್ ಮ್ಯಾಚ್ ತೆಲುಗು ಡೇಡರ್ಸ್ ಅಷ್ಟೇ ಚೆನ್ನಾಗಿ ಗೆದ್ದರು, 16 ಪಾಯಿಂಟಿಂದ ಗೆದ್ದಿದ್ದು. ಅದೇ ಥರ ಈಗ ತಮಿಳ್ ತೆಲವಾಸದ ಸೋತರು ಅಂತ ಹೇಳಬೇಕು. ನೆಕ್ಸ್ಟ್ ಮ್ಯಾಚ್ ಇರೋದು ಗುರು ಯಾರು ಹೇಳಿ, ಜೈಪುರ್ ಪಿಂಕ್ ಪ್ಯಾಂಥರ್ಸ್ ವಿರುದ್ಧ ಅಂತ ಹೇಳಬೇಕು. ಗುರು, ಅವರು 11ಕ್ಕೆ 11 ಪಂದ್ಯನೂ ಕೂಡ ಗೆದ್ಕೊಂಡು ಬರ್ತಾರೆ ಅಂತ ಹೇಳಬೇಕು. ಒಂದು ಪಂದ್ಯನೂ ಕೂಡ ಬೆಂಗಳೂರು ಬುಲ್ಸ್ ಸೋತಾರೆ ಇದೇ ವರ್ಷ. ಆಗ ಬೆಂಗಳೂರು ಬುಲ್ಸ್ ಅವ್ರದ್ದು ಗೆದ್ದಿದ್ದಾರೆ, ಈಗ ಮತ್ತೊಮ್ಮೆ ಗೆಲ್ಲಲೇಬೇಕು ಅವ್ರದ್ದು ಅಂತ ಹೇಳ್ಬೇಕು. ಯಾಕಂತಾರೆ ಅವ್ರು ಲಾಸ್ಟ್ 11 ಮ್ಯಾಚ್ ಗೆದ್ಕೊಂಡ್ಬರ್ತಾ ಇದ್ದಾರೆ ಅಂತ ಹೇಳಬೇಕು. ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅಂತ ಹೇಳಬೇಕು. ಅವ್ರ ವಿರುದ್ಧ ಆಡಬೇಕು ಅಂತಾರೆ, ಬೇರೆ ತಂಡದ ವಿರುದ್ಧ ಆಡ್ದಂಗಲ್ಲ ಈಗ ಮಾತಾಡ್ತಾ ಹೇಳ್ತೀವಿ. ಗುರು, ಯಾವ ರೀತಿ ಪ್ರಾಕ್ಟೀಸ್ ಮ್ಯಾಚಲ್ಲಿ ಆಟ ಆಡಿದ್ರೆ ಬೆಂಗಳೂರು ಬುಲ್ಸ್ ಅಂತ ಹೇಳಾಯ್ತು ಅಂತ ಗುರು. ಮೊದಲದಾಗಿ ನಮ್ಮ ಡಿಫೆಂಡಿಂಗ್ ವಿಚಾರಕ್ಕೆ ಬಂತು ಅಂತಾರೆ. ಡಿಫೆಂಡಿಂಗಲ್ಲಿ ಸುರ್ಜಿತ್ ಅವರು ಮಿಂಚಿದ್ರು ಅಂತ ಹೇಳಬೇಕು. ಅವ್ರು ಚೆನ್ನಾಗಿ ಆಡಿದ್ರು, 4 ಟ್ಯಾಕಲ್ ಪಾಯಿಂಟ್ ಅಂತ ಹೇಳಬೇಕು. ಇನ್ನು ಅದು ಬಿಡ್ತು ಅಂತಾರೆ, ಡಿಫೆಂಡಿಂಗಲ್ಲಿ ಯಾರು ಹೇಳ್ಕೊಳ್ಳೋ ಅಂತ ಆಟ ಆಡಿಲ್ಲ ಅಂತ ಹೇಳ್ಬೇಕು. ಎಲ್ಲ ಒಂದೊಂದು ಟ್ಯಾಕಲ್ ಪಾಯಿಂಟ್ ತಗೊಂಡ್ರು ಅಂತ ಹೇಳಬೇಕು. ಇನ್ನು ರೈಡಿಂಗಲ್ಲಿ ಮಿಂಚಿದ್ರು ಅಂತ ಹೇಳಬೇಕು. ಯಾರಪ್ಪ ಅಂತ ಅಂದರೆ ನಮ್ಮ ಅಕ್ಷಿತ್ ಅವರು 11 ರೈಟ್ ಪಾಯಿಂಟ್ನ ತಗೊಂಡ್ರು ಅಂತ ಹೇಳಬೇಕು. ಇನ್ನು ಅದು ಬಿಡ್ತು ಅಂತಂದರೆ ವಿಕಾಸ್ ಕೊಂಡಲ 3 ರೈಟ್ ಪಾಯಿಂಟ್, ಸುಶೀಲ್ ಅವರು 4 ರೈಟ್ ಪಾಯಿಂಟ್, ಭರತ್ ಅವರು 2 ರೈಟ್ ಪಾಯಿಂಟ್ನ ತಗೊಂಡ್ರು ಅಂತ ಹೇಳಬೇಕು. ಇಲ್ಲ ಸಚಿನ್ ಅವರು 3 ರೈಟ್ ಪಾಯಿಂಟ್ನ ತಗೊಂಡ್ರು ಅಂತ ಹೇಳಬೇಕು. ಇನ್ನು ಅದು ಬಿಡ್ತು ಅಂತ ಯಾರು ಹೇಳ್ಕೊಳ್ಳೋಂಥ ಆಟ ನೀಡಲ್ಲ ಅಂತ ಹೇಳಬೇಕು. ಪ್ರಾಕ್ಟೀಸ್ ಮ್ಯಾಚಲ್ಲಿ ತುಂಬಾ ಕಳಪೆ ಆಟಕ್ಕೆ ಹಿಡಿತಿದ್ದಾರೆ ನಮ್ಮ ಬೆಂಗಳೂರು ಬುಲ್ಸ್ ಅಂತ ಹೇಳಬೇಕು. ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿ ಆಟ ಆಡೋರು, ಪ್ರಾಕ್ಟೀಸ್ ಎಲ್ಲ 12, 13 ಆ ರೀತಿ ರೈಟ್ ಪಾಯಿಂಟ್ ಆಡೋರು ಎಲ್ಲ ಆಟಗಾರರು ಕೂಡ ಈಗ ಆ ರೀತಿ ಆಟ ಆಡ್ತಾರೆ. ಡಿಫೆಂಡಿಂಗಲ್ಲೂ ಕೂಡ ಅಷ್ಟೊಂದು ಚೆನ್ನಾಗಿ ಆಟ ಆಡ್ತಾರೆ. ಬೆಂಗಳೂರು ಬುಲ್ಸ್ಗೆ ಇದೇ ರೀತಿ ಆದರೆ ಮುಂದೆ ಕಷ್ಟ ಆಗುತ್ತೆ ಅಂತ ಹೇಳಬೇಕು. ಈಗ ತಮಿಳ್ ತೆಲವಾಸರು ಕೂಡ ಬೆಂಗಳೂರು ಬುಲ್ಸ್ ಹಿಂದೆ ಇದ್ದಾರೆ ಅಂತ ಹೇಳಬೇಕು. ನಾವು 15 ಪಂದ್ಯ ಆಡಿದ್ದೀವಿ, ಅವ್ರು 14 ಪಂದ್ಯ ಆಡಿದ್ದಾರೆ. ಅವ್ರದ್ದು 30 ಪಾಯಿಂಟ್ಲಿದ್ದಾರೆ, ನಾವು 37 ಇದ್ದೀವಿ. ಅದರ ಗೆಲ್ತು ಅಂತಾರೆ. ನೆಕ್ಸ್ಟ್ ಮ್ಯಾಚ್ ನಮ್ಮ ಹತ್ರಕ್ಕೆ ಬರ್ತಾರೆ ಅಂತ ಹೇಳಬೇಕು. ನಮ್ಮ ಬುಡಕ್ಕೆ ಬರುತ್ತೆ ಗುರು. ನೆಕ್ಸ್ಟ್ ಮ್ಯಾಚ್ ನಾವು ಗೆಲ್ಲಲೇಬೇಕು.